ನಮಸ್ಕಾರ ಗುರುವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ತಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾವು ಕಮೆಂಟ್ನ ಗಮನಿಸ್ತಾ ಇರ್ತೀವಿ. ಓಕೆನಾ, ಶುರು ಮಾಡೋಣ ಬನ್ನಿ ತಡ ಆಯ್ತಕ್ಕೆ. ನೋಡಿ, ನಳಿನಿ ಅಂತೇಳಿ ಸ್ನೇಹಿತರೆ ಈಕೆ ಹೆಸರಾಗಿರುತ್ತೆ. ನರ್ಸ್ ಡ್ಯೂಟಿ ಈಕೆದು. ಓಕೆನಾ, ಹವ್ಯಾಸ ಬಂದ್ಬಿಟ್ಟು ಇವ್ರದ್ದು ಕೇಳಿದ್ದೆಲ್ಲವನ್ನು ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಹಾಗೆ ದಾನ ಧರ್ಮ ಅಂದರೆ ಪ್ರೀತಿ ಉಕ್ಕಿ ಹರಿಯುತ್ತೆ. ಯಾಕೆಂದರೆ ಇವ್ರದ್ದು ತಲಾಂತರದಿಂದ ಬಂದಿರತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ ದಾನ ಧರ್ಮ ಅನ್ನೋದು. ವಿಚಾರ ಬಂದ್ಬಿಟ್ಟು ಸಾಮಾನು ಒಳಗೆ ಹಾಕಿ ಸುಖ ಕೊಟ್ಟರೆ ಮಾತ್ರ ಈ ಒಂದು ದಾನ ಧರ್ಮ ಮಾಡ್ತಕ್ಕಂಥದ್ದಾಗಿ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಯಾಕೆಂದರೆ ಭಾಳ ಇವರಿಗೆ ಆಸೆ ಅಂತ ಸ್ನೇಹಿತರೆ, ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇವರಿಗೆ ದಾನ ಧರ್ಮ ಮಾಡೋದ್ರಲ್ಲಿ. ದಾನ ಧರ್ಮದ ಬಗ್ಗೆ ಒಂದಿಷ್ಟು ಮಾತುಗಳನ್ನೇ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಂದೆಯವರು ತನ್ನ ಧರ್ಮದಲ್ಲಿ ಎತ್ತಿದ ಕೈ. ಓಕೆನಾ, ತುಂಬಾ ದಾನ ಧರ್ಮ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅದೇ ಮಾರ್ಗದಲ್ಲಿ ನಡೆಯಬೇಕು ಅನ್ನೋ ಒಂದು ಮುಖ್ಯ ಗುರಿ ಹೊಂದಿದ್ದೀನಿ ಅಂತಲೂ ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಆದರೆ ಎಲ್ಲರಿಗೂ ದಾನ ಧರ್ಮ ಮಾಡಲ್ಲ. ಯಾರು ದೆಂಗ್ತಾರೆ ಅವರಿಗೆ ಮಾತ್ರ ಈ ಒಂದು ದಾನ ಧರ್ಮದ ಒಂದು ಕೆಲಸವನ್ನು ಮಾಡ್ತೀನಿ ಅಂತಲೂ ಸಹ ಇಲ್ಲಿ ಹೇಳ್ಕೊಂಡಿದ್ದಾರೆ. ನೆಕ್ಸ್ಟ್, 5 ಗಂಟೆವರೆಗೂ ರಸ ಹೊಕ್ಕುವ ಹಾಗೆ ಇಕ್ಕಬೇಕು, ಇಲ್ಲ ಅಂದರೆ ಗೋವಿಂದ ಅಷ್ಟೇ ಕೊಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಭಾನುವಾರದ ಬಗ್ಗೆ ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂತ ನೋಡೋದಾದರೆ, ಬಿಸಿ ಆದರೆ ಹೇಳಬೇಕು, ಆಗ ಸ್ವಲ್ಪ ಹೊತ್ತು ಬಿಡುವು ಮಾಡಿಕೊಂಡು ಮತ್ತೆ ಎಗೈನ್ ಅಂದರೆ ಮತ್ತೆ ಶುರು ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ತೂತು ಬಿಸಿ ಆದಾಗ ಮತ್ತು ಒಂದೇ ಸಲಕ್ಕೆ ಟೈಮ್ ಸಾಲದೆ ಹೋದರೆ ಭಾನುವಾರ ನೋಡಿ ಟೈಮ್ ಹೇಳ್ತೀನಿ, ಅವತ್ತು ಬಂದರೆ ಭರ್ತಿಯಾಗಿ ಇಟ್ಟು ಉಜ್ಜ್ಬೋದು. ಯಾಕೆಂದರೆ ಕೆಲವೊಂದು ಸಲ ಟೈಮ್ ಸಾಕಾಗಲ್ಲ, ಯಾಕೆಂದರೆ ಯಾರಾದರೂ ಬರ್ತಾರೆ ಅಂತ ಹೇಳಿ ಅಷ್ಟೇ. ಸಾಧ್ಯ ಆದಷ್ಟು ಮಟ್ಟಿಗೆ ಪುಂಗಿ ಊದೋದನ್ನು ನಿಲ್ಲಿಸಬೇಕು, ಪ್ರಾಮಾಣಿಕನಾಗಿರಬೇಕು, ಇಷ್ಟೇ ಅವರು ಕೇಳ್ಕೊಳ್ಳೋದು ಸ್ನೇಹಿತರೆ. ಯಾಕೆಂದರೆ ಬರೀ ಈಗ ಡವ್ಗಳೇ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನೋಡಿ, ಇರಿಗೇಷನ್ ಬಗ್ಗೆ ಇಲ್ಲಿ ಅವರು ಅನಿಸಿಕೆ ಹಾಗೂ ಅವರ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೀಡ್ಸ್ 6 ಇರಿಗೇಷನ್ ಅಟ್ಸ್ ಕೀ ಸ್ಟೇಜಸ್. ನೋಡಿ, ಇಲ್ಲಿ ಇರಿಗೇಷನ್ ಯಾವ ರೀತಿ ಅನ್ನೋದು ಇಲ್ಲಿ ಸೋಯಿಂಗು, ಟಿಲ್ಲರಿಂಗು, ಜಾಯಿಂಟಿಂಗು, ಹೆಡಿಂಗು, ಮಿಲ್ಕಿಂಗು, ಡವ್ ಸ್ಟೇಜ್. ನೋಡಿ, ಕೀ ಸ್ಟೇಜಸ್ ಬಗ್ಗೆ ಇಲ್ಲಿ ಇರಿಗೇಷನ್ ಇಲ್ಲಿ ಯಾವ ರೀತಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟು ನೋಡಿ, ಇಲ್ಲಿ ಹಾರ್ವೆಸ್ಟಿಂಗ್ ಟೈಮು ಮತ್ತು ಹಾರ್ವೆಸ್ಟಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಹೇಳಿದ್ದಾರೆ. ಹಾರ್ವೆಸ್ಟಿಂಗ್ ವೆನ್ ಗ್ರೈನ್ಸ್ ಆರ್ ಹಾರ್ಡ್ ಅಂಡ್ ಗೋಲ್ಡನ್, ಟೂ ಅರ್ಲಿ ಪೂರ್ ಕ್ವಾಲಿಟಿ, ಟೂ ಲೇಟ್ ಗ್ರೈನ್ ಶಾಟ್ರಿಂಗ್, ಯೂಸ್ ಎ ಸಿಕಲ್ ಆರ್ ಕಂಬೈನ್ ಹಾರ್ವೆಸ್ಟರ್ ಅಂತಲೂ ಸಹ ಇಲ್ಲಿ ಹೇಳಿದ್ದಾರೆ. ಅಂದರೆ ಪೂರ್ ಕ್ವಾಲಿಟಿ ಇದ್ದಾಗ ಈ ಥರ ಎಲ್ಲ ಪ್ರಕ್ರಿಯೆಗಳು ಒಂದು ಸಾಗ್ತಾ ಹೋಗ್ತವೆ. ಓಕೆ, ಹಾರ್ವೆಸ್ಟಿಂಗ್ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಈಲ್ಡ್, ಗುಡ್ ಪ್ರಾಕ್ಟೀಸಸ್ ಕೆನ್ ಹೀಲ್ಡ್ 3 to 5 tons ಪರ್ ಹೆಕ್ಟೇರ್ ಆರ್ ಮೋರ್ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಈ ರೀತಿಯಾದ ಒಂದು ಪ್ರಕ್ರಿಯೆ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಅಷ್ಟೇ ವೀಟ್ ಬಗ್ಗೆ. ಓಕೆ.